ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಾನು ಮೈಸೂರು ಜಿಲ್ಲೆ KR ನಗರ ತಾಲೂಕು ಲಾಳಂದೇವನಹಳ್ಳಿ, ಇದು ಈ ಕಡೆ ಬಂದರೆ ಲಾಳಂದೇವನಹಳ್ಳಿ ಗ್ರಾಮ, ಈ ಕಡೆಗೆ ಹೊಸಹಳ್ಳಿ ಅಂತ ಹೇಳಿ, ಇಲ್ಲಿ ಇದು ಗದ್ದೆ ಬೈಲಿಗೆ ಹೋಗುವಂತಹ ಪ್ರದೇಶ. ಇದು ಓಪನಿಂಗ್ ಆಗುತ್ತೆ, ಗದ್ದೆ ಬೈಲಿಗೆ ಇರೋ ರಸ್ತೆ ಓಪನಿಂಗ್ ಆಗುತ್ತೆ. ಬಹುತೇಕ ಇಲ್ಲಿ ಒತ್ತುವರಿ ಸಹ ನಡೆದಿದೆ. ಇಲ್ಲಿ ಏನು ಗ್ರಾಮ ಪಂಚಾಯಿತಿ ಅದೇನು ಕೆಲಸ ಮಾಡ್ತಿದೆ, ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಿರಲ್ಲ, ಎಲೆಕ್ಷನ್ ಆಗಬೇಕಾಗಿದೆ. ಗ್ರಾಮ ಪಂಚಾಯಿತಿಗೆ ಒಬ್ಬರು ಆಡಳಿತಾಧಿಕಾರಿ ಇರ್ತಾರೆ, ಆದರೆ ಗ್ರಾಪಂ ಆಡಳಿತಾಧಿಕಾರಿ CEO ಇರ್ಬೋದು ಅಥವಾ PDO ಎಲ್ಲರೂ ಇರ್ತಾರೆ. ಆದರೆ ಇಲ್ಲಿ ನೋಡಿ, ಕಸ ನೋಡಿ, ಒತ್ತುವರಿನೂ ಅವ್ರು ತೆರವುಗೊಳಿಸಲ್ಲ. ಅಲ್ಲಿ ನೋಡಿ, ಈ ಲೈನಲ್ಲಿ ಅವರೇ ಹಾಕಿರುವಂತಹ ಮೋರಿಯಲ್ಲಿ ಅದನ್ನು ಮೋರಿನ ದಾಟಿ ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಕಸ ನೋಡಿ, ಗ್ರಾಮ ಪಂಚಾಯತಿಲಿ ಕಸನ, ಇಲ್ಲಿ ಕೋಳಿ ಕಸನ ಒಂದು ಮುಚ್ಚಬೇಕಾಗಿತ್ತು. ಆದರೆ ಇಲ್ಲಿ ಹೆಂಗೆ ಗ್ರಾಮ ಪಂಚಾಯಿತಿ ಬಿಟ್ಟಿದೆ. ನಮ್ಮ ಮೋದಿ ಸರ್ಕಾರದಲ್ಲಿ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ, ಸ್ವಚ್ಛ ಭಾರತಗೆ. ಆ ಸೆಸ್ ಹಣ ಎಲ್ಲ ಏನಾಗ್ತಿದೆ, ಈ ಸೆಸ್ಗೋಸ್ಕರನೇ ನಾವು ದೊಡ್ಡ ಮೊತ್ತದ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇಲ್ಲಿ ಇವತ್ತು ಏನು ಕಾವೇರಿ ರಿವರ್ ಡಿಸ್ಪ್ಯೂಟ್ ಶುರು ಆದಮೇಲೆ ಇವತ್ತು ನೀರನ್ನು ಬಿಡಲಾಗಿದೆ. ಈಗ ಕೆಲವು ಕಡೆ ಈಗ ನಾಲೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಆದರೆ ಈ ನಾಲೆ ನೋಡ್ತಿದ್ದೀರಾ ನೀವು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಮುಖ್ಯವಾಗಿ ಎಲ್ಲದಕ್ಕೂ ಸ್ಥಳೀಯವಾಗಿ MLA ಇರ್ತಾರೆ. ಇಲ್ಲಿನ ಸ್ಥಳೀಯ MLA ಯಾರು ಅಂತ ಹೇಳಿದರೆ, ಇಲ್ಲಿನ ಸ್ಥಳೀಯ MLA ರವಿಶಂಕರ್ ಅಂತ ಹೇಳಿ. ಅವರು ಸಿದ್ದರಾಮಯ್ಯ ಅವ್ರಿಗೆ ಬಲಗೈ ಬಂಟರು ಇದ್ದಾಗೆ, ಯಾವಾಗಲೂ ಸಿದ್ದರಾಮಯ್ಯವರ ಎಡಗಡೆ ಬಲಗಡೆ ಕಾಣಿಸ್ಕೊತಾ ಇರ್ತಾರೆ. ಆ ರವಿಶಂಕರ್ ಅವ್ರಿಗೆ ನಾನು ಸಹ ಫೋನ್ ಮಾಡಿ ಕೇಳಿದೆ, ನಿಮ್ಮೂರಿನಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ರೆ ಅಂತ. ಇನ್ನೊಂದು ತಮಾಷೆ ಅಥವಾ ಸೀರಿಯಸ್ ಆಗಾದರೂ ನೋಡಬೇಕು ಅಂತ ಹೇಳಿದ್ರೆ, ಒಂದೇ ಊರಿಗೆ 4 ಕುಡಿತ ಹೆಂಡದ ಅಂಗಡಿಗಳನ್ನು ತೆರೆದಿರುವಂತಹ ಹೆಗ್ಗಳಿಕೆ ಈ ರವಿಶಂಕರ್ ಅವ್ರದ್ದು ಅಂತ ಹೇಳಬೇಕು. ನೋಡ್ತಾ ಇದ್ದೀರಾ ನೀವು, ನಾಲೆ ಪಕ್ಕಕ್ಕೆ ಇಲ್ಲಿ ಈ ಊರಿನ ವಿಶೇಷ ಏನು ಅಂದರೆ, ಇಲ್ಲಿ ಬಹುಸಂಖ್ಯಾತರು ಯಾರು ಇಲ್ಲಿ ಲಿಂಗಾಯತರು ಇರುವಂತಹದ್ದು. ಈ ಕಡೆಗೆ ಒಕ್ಕಲಿಗರಿರುವಂತಹ ಹಳ್ಳಿ ಗದ್ದೆ ಹೊಸಹಳ್ಳಿ ಅಂತ ಹೇಳಿ. ಬಹುತೇಕ ಎಲ್ಲ ಕೃಷಿಕರಿರುವಂತಹ ಗ್ರಾಮ ಇಲ್ಲಿ ಜಾಸ್ತಿ. ಇಲ್ಲಿ ಸ್ವಲ್ಪ ವ್ಯಾಪಾರಸ್ಥರು ಅಂಗಡಿ ಆ ಥರ ನಡೆಸೋರು ಇದ್ದಾರೆ, 2 ಮಿಕ್ಸ್ ಇದ್ದಾರೆ. ಇಲ್ಲಿ ಕೋಳಿಯ ಒಂದು ತ್ಯಾಜ್ಯವನ್ನು ಈ ರೀತಿ ಇದರಲ್ಲಿ ನಾಲೆಯಲ್ಲಿ ಬಿಟ್ಬಿಡ್ತಾರೆ, ಕಾಲುವೆಯಲ್ಲಿ ಬಿಡೋದ್ರಿಂದನೂ ಸಹ ಬಹುತೇಕರಿಗೆ ಒಂದು ಧರ್ಮ ಸಂಕಟ, ಪ್ರಾಣ ಸಂಕಟಕ್ಕೆ ಬಂದಿದೆ. ಇದೇ ನೀರಿನಲ್ಲಿ ಬಹುತೇಕ ಮಹಿಳೆಯರು ಪಾತ್ರೆ ತೊಳಿತಾರೆ, ಜೊತೆಗೆ ಮನೆ ಒರೆಸ್ತಾರೆ, ಮನೆ ಕ್ಲೀನ್ ಮಾಡೋಕ್ಕೆ ನೀರು ತೆಗೆದುಕೊಂಡು ಹೋಗ್ತಾರೆ, ಈ ರೀತಿ ಬಟ್ಟೆ ಒಗಿತಾರೆ. ಈ ರೀತಿ ನೀರನ್ನು ಇಲ್ಲಿ ಈ ಮಟ್ಟಕ್ಕೆ ಗಲೀಜು ಮಾಡ್ತಾ ಇರೋರನ್ನ ಯಾರೂ ಕೇಳ್ತಾ ಇಲ್ಲ. ಇನ್ನು ಇಲ್ಲಿ ನಾನು ಈಗ ಗದ್ದೆ ಬೈಲಿಗೆ ಎಂಟ್ರ್ ಆಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಅಲ್ಲೇ ಮುಂದಕ್ಕೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅಲ್ಲೊಂದು ಬಾರನ್ನು ತೆಗಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಬಿಲ್ಡಿಂಗ್ನಲ್ಲಿ ಬಾರ್ ಇದೆ. ಆ ಬಾರ್ ಇರೋ ಪರಿಣಾಮ ಇಲ್ಲೇನಂದರೆ, ಇಲ್ಲಿ ಗದ್ದೆ ಹೊಸಹಳ್ಳಿ ಗ್ರಾಮದ ಬಹುತೇಕ ಇಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಎಲ್ಲ ಹಳ್ಳಿಗರ ಒಂದು ಗದ್ದೆ ಇಲ್ಲಿದೆ. ಇವತ್ತು ಗದ್ದೆ ಆಗಿರಬೇಕಾಗಿತ್ತು ಇಷ್ಟೊತ್ತಿಗೆ. ನೋಡಿ, ನೀರು ಬರ್ತಾ ಇದೆ. ಇವತ್ತಿಂದ ನೀರು ಬಿಟ್ಟಿದ್ದಾರೆ. ಇಲ್ಲಿ ನೆನ್ನೆ ರೈತರು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅವ್ರ ಕಷ್ಟ ಏನಂದರೆ, ಇಲ್ಲಿ ಬಾರ್ನಲ್ಲಿ ಕುಡಿದವರೆಲ್ಲ ಇಲ್ಲಿ ಬಂದು ಬಾಟಲನ್ನು ಎಸಿತಾರೆ. ಇದು ಎಲ್ಲವೂ ಗದ್ದೆ ಬಯಲು. ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಈ ಗದ್ದೆ ಬಯಲು. ಇಲ್ಲಿ ನಾನು ಇದೇ ರಸ್ತೆಯಲ್ಲೇ ಮುಂದಕ್ಕೆ ಡೆಡ್ ಎಂಡ್ ಹೋದರೆ ನಮಗೆ ಲಕ್ಷ್ಮಣ ತೀರ್ಥ ಹೊಳೆ ಸಿಕ್ಕುತ್ತೆ. ಇಲ್ಲಿ ಬಹುತೇಕ ಈ ಸರಿ DK ಶಿವಕುಮಾರ್ ಬೆಳಿಬಾರ್ದು ಅಂತ ಹೇಳಿದರು. ಏನಂದರೆ, DK ಶಿವಕುಮಾರ್ ಈ ಕಡೆ ನಮಗೆ ಆ ಮೈನ್ ರಸ್ತೆಯಿಂದ ಈ ಕಡೆಗೆ ಒಂದು ಗದ್ದೆ ಬಯಲಿದೆ, ಆ ಕಡೆಗೂ ಅಲ್ಲಿ ಸಹ ಒಂದಷ್ಟು ಕಾಲುವೆ ಮಾಡಿದ್ದಾರೆ. ಆದರೆ ಅಲ್ಲಿ ಕಾಲುವೆ ಇದ್ರೂ ಸಹ ಅಲ್ಲಿನ ಬಹುತೇಕ ಭೂಮಿಯನ್ನು ರಿಯಲ್ ಎಸ್ಟೇಟ್ಗೆ ಕೊಟ್ಟಿರುವಂತಹ ಕೆಟ್ಟ ಸರ್ಕಾರ ಇದು. ಏನು ನೀರಾವರಿಗೆ ಒಳಪಡಿಸಿರುವ ಎಲ್ಲ ಭೂಮಿಗಳನ್ನು ಈ ರಾಜಕಾರಣಿಗಳು MLAಗಳು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ತಿನ್ನೋ ಭೂಮಿಯನ್ನು ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ಇವೆಲ್ಲ ಒಂದು ಕಾಲದಲ್ಲಿ KR ನಗರ ಭತ್ತದ ಕಣಜ, ಅಕ್ಕಿಯ ಕಣಜ ಆಗಿದೆ ಅಂತ ಇವತ್ತು KR ನಗರ ಒಂದು ಹೆಸರನ್ನು ಕಳೆದುಕೊಂಡಿದೆ. ಕಾರಣ ಅಂದರೆ, ಇಲ್ಲಿನ ಬಹುತೇಕ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ದಂಧೆಯಲ್ಲಿದ್ದಾರಲ್ಲ. ಅದರಲ್ಲಿ ಬಹು ದೊಡ್ಡ ಹೆಸರು ಅಂದರೆ GT ದೇವೇಗೌಡರು. ಅದೆಷ್ಟು ರಿಯಲ್ ಎಸ್ಟೇಟ್ ಮಾಡಿದ್ರು ಅದನ್ನು ಆಚೆಗೆ ಬರೆದ ಹಾಗೆ ಸಿದ್ದರಾಮಯ್ಯವರೇ ಕಾಪಾಡಿದ್ರು ಅಂತ ಹೇಳಿ ಇಲ್ಲಿನ ಸ್ಥಳೀಕರು ಹೇಳ್ತಾರೆ. ನೋಡ್ತಾ ಇದ್ದೀರಾ, ಇದು ಎಲ್ಲ
ಕಳೆ ಬಂದು ಕೂತಿದೆ ಗದ್ದೆ ಬಯಲು. ಇವತ್ತು ನೀರು ಬಿಟ್ಟಿರೋದ್ರಿಂದ ಇಲ್ಲಿನ ನೀರು ಸೌಂಡ್ ಕೇಳಿಸ್ತಾ ಇದೆ. ಆದರೆ ಇದನ್ನೆಲ್ಲ ರೈತರೇ ಕ್ಲೀನ್ ಮಾಡ್ಕೋಬೇಕು. ಅವರು ಕ್ಲೀನ್ ಸಹ ಮಾಡ್ಕೊಳ್ತಾರೆ. ಆದರೆ ಕ್ಲೀನ್ ಮಾಡ್ಕೊಳಕ್ಕೆ ಏನು ಸಮಸ್ಯೆ, ಭಯ, ಆತಂಕ ಇರೋದು ಏನು ಅಂದರೆ ಬಾಟಲ್ನ ಕುಡಿದು ಎಸ್ತಿರ್ತಾರೆ. ಆ ಬಾಟಲಿನ ಚೂರುಗಳು ಅವ್ರು ಎಲ್ಲಿ ಕಾಲಿಟ್ಟರೆ ಅಲ್ಲಿ ಸಿಗುತ್ತೆ. ಆದ್ದರಿಂದ ಅನ್ನ ತಿನ್ನೋ ಜಾಗದಲ್ಲಿ ಕುಡುಕರ ಪುಂಡಾಟಿಕೆ ಜಾಸ್ತಿ ಆಗಿದೆ. ಇನ್ನು ಮುಖ್ಯವಾಗಿ ಏನು ಅಂದರೆ ಇದು ಈ ಲಾಳನದೇವನಹಳ್ಳಿ ಗ್ರಾಮ ಪಂಚಾಯಿತಿ ಮುಖ್ಯ ಪ್ಲೇಸ್ ಇದೇ ಗ್ರಾಮ ಪಂಚಾಯಿತಿ. ಅದೇ ಗ್ರಾಮ ಪಂಚಾಯಿತಿಲಿ ಇದ್ರೂ ನೋಡ್ತಾ ಇದ್ದೀರಾ ನೀವು, ಕುಡಿದು ಬುರುಡೆ ಬೀಸಿರೋ ಕುಡುಕರು ಇಲ್ಲಿ ಎಸ್ತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ನೋಡಿ, ಒಂದು ಊರಿಗೆ ನಾಲ್ಕು ಹೆಂಡದ ಅಂಗಡಿಗಳನ್ನು ತೆಗಿಸ್ತಿದೆಯಲ್ಲ ನಿಮ್ಮ ಸರ್ಕಾರ. ನಾಚಿಕೆ ಆಗಬೇಕು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ. ಇಂಥ ಗದ್ದೆ ಬಯಲಲ್ಲಿ ಕುಡುಕರ ಪುಂಡಾಟಿಕೆ ಶುರುವಾಗಿದೆ. ಹೋಗ್ಲಿ, ಗ್ರಾಮ ಪಂಚಾಯಿತಿಗಾದರೂ ಅಲ್ಲೊಂದು CCTV ಕ್ಯಾಮ್ರಾ ಹಾಕಿ ಯಾರು ತಂದಿಲ್ಲ ಎಸಿತಾರೆ ಅವ್ರಿಗೆ ನಾವು ಪನಿಷ್ ಮಾಡ್ತೀವಿ ಅನ್ನೋ ಒಂದು ಭಯ ಬೇಡವಾ? ಹೋಗ್ಲಿ, ಇಲ್ಲೇ ಪೊಲೀಸ್ ಇದೆ, KR ನಗರದಲ್ಲಿ ಪೊಲೀಸ್ ಇದೆ. ಪೊಲೀಸವ್ರು ಸಾಯಂಕಾಲ ಬಂದು ಇಲ್ಲೊಂದು ಮೊಕ್ಕಾಮ್ ಹುಡ್ಬೋದಲ್ಲ. ಇಲ್ಲಿ ಯಾಕೆ ಗದ್ದೆ ಬಯಲಲ್ಲಿ ಈ ಥರ ಎಸಿತಾರೆ ಅಂತೇಳಿ ಪೊಲೀಸರು ಹಣ ತಗೊಳ್ತಾ ಇದ್ದಾರೆ. ಯಾರು ಬಾರ್ ಮಾಲೀಕರಿಂದ ಹಣ ತೆಗೆದುಕೊಂಡು ಅವ್ರು ಎಲ್ಲಿ ಬೇಕಾದ್ರೂ ಕುಡ್ದು ಇಲ್ಬಂದು ಬಾರ್ ಮಾಲೀಕರ ಹತ್ರ ಅಲ್ಲೊಂದು ಬಾಟ್ಲು ತೆಗೆದುಕೊಂಡ್ಬಂದು ಇಷ್ಟು ದೊಡ್ಡ ಪ್ರಕೃತಿ ನಡುವೆ ಕುಣಿಯೋದು, ಕುಪ್ಪಳಿಸೋದು, ಯಾವ ಸಿನಿಮಾ ಹಾಡಿಗೆ ಹೆಜ್ಜೆ ಆಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡೀ ಹೊಟ್ಟೆ ಉರಿತದೆ. ಇವತ್ತು ನಮ್ಮ ಏನು ತಮಿಳ್ನಾಡಲ್ಲಿ ಅವರ ಯಾವುದೇ ಜಲಾನಯ ವಲಯಗಳನ್ನು ಅವರು ಕಡಿಮೆ ಮಾಡ್ಕೊಳ್ತಾ ಹೋಗ್ತಿಲ್ಲ. ನಮಗೆ ಮೊದಲಿಂದ ಇರೋದೇ ಕಡಿಮೆ ಪ್ರದೇಶ, ಕಾವೇರಿ ಜಲಾನಯನ ಪ್ರದೇಶವೇ ಕಡಿಮೆ ಇದೆ. ಅದರಲ್ಲೂ ಈಗ ಅದೇ ಪ್ರದೇಶ ಯಾವುದನ್ನು ಹಿಂದೆ ಮೈಸೂರು ಮಹಾರಾಜರ ಟೈಮಲ್ಲಿ ಎಲ್ಲವನ್ನು ಕಾಲುವೆ ಮಾಡಿ ನೀರಾವರಿಗೆ ಒಳಪಡಿಸಿದ್ರು, ಅದೇ ಜಾಗದಲ್ಲಿ ಇವತ್ತು ರವಿಶಂಕರ್ ಇರ್ಬೋದು, ಮೂರು ಪಕ್ಷಗಳಲ್ಲಿ JDS, ಕಾಂಗ್ರೆಸ್ ಮತ್ತು BJP ಈ ಮೂರು ಪಕ್ಷದವರು ಸೇರಿಕೊಂಡು ಈ ಬಹುತೇಕ ಆ ಭಾಗದಲ್ಲಿ ಒಂದು ಇಲ್ಲಿಂದ KR ನಗರಕ್ಕೆ ಒಂದು 5 ಕಿಲೋಮೀಟ್ರ್ ಇದ್ದರೆ 5 ಕಿಲೋಮೀಟ್ರಲ್ಲಿ ಒಂದು 5 ರಿಯಲ್ ಎಸ್ಟೇಟ್ ಆಗಿರುವಂತಹ ಲೇಔಟ್ಗಳನ್ನು ನೋಡಬಹುದಾಗಿದೆ. ಏನು ಎಲ್ಲವನ್ನೂ ನೀರಾವರಿಗೆ ಒಳಪಡಿಸಿದ್ರು ಸಹ ಇವರು ನೀರಾವರಿ ಪ್ರದೇಶವನ್ನೇ ಲೇಔಟ್ಗಳನ್ನಾಗಿ ಮಾಡಿದ್ದಾರಲ್ಲ, ಇವ್ರಿಗೆ ಕೊಡುವಂಥ ಶಿಕ್ಷೆ ಏನು? ಈ ದೇಶದಲ್ಲಿ ಕಾನೂನು ಇಲ್ವಾ? ಹಾಗಾದರೆ ಕಾನೂನು ರಾಜಕಾರಣಿಗಳಿಗೆ ಅನ್ವಯ ಆಗಲ್ವಾ? ಕಾನೂನು ರಾಜಕಾರಣಿಗಳ ಛೇಲಗಳಿಗೆ ಅನ್ವಯ ಆಗಲ್ವಾ? ಈ ಎಲ್ಲ ಪ್ರಶ್ನೆಗಳನ್ನ ಹೊಸದಾಗಿ ನಮಗೆ ಭೂಮಿಯ ಕಾನೂನು ಇವಾಗ ಬರಬೇಕಾಗಿದೆ. ಯಾಕಂದರೆ ರೈತರು ನಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ನೋಡಿ ಹೇಗೆ ಭೂಮಿಯನ್ನು ಉತ್ತಿದ್ದಾರೆ ರೈತರು. ಇಲ್ಲಿ ಗದ್ದೆ ರಾಟಿ ಮಾಡಬೇಕಾಗಿತ್ತು, ಇಷ್ಟಕ್ಕೆ ಒಂದೇ ಬೆಳೆ ಒಂದು ಕಾಲು ಭಾಗ ಅರ್ಧ ಭಾಗ ಬಂದು ಇನ್ನೊಂದು ಬೆಳೆಗೆ ರೆಡಿ ಆಗ್ತಾಯಿದ್ರು. ಆದರೆ ಇವತ್ತು ಏನನ್ನೂ ಬೆಳೆಯೋಕ್ಕಾಗಿಲ್ಲ. ಡಿ ಕೆ ಶಿವಕುಮಾರ್ ಇವತ್ತು ನನಗೆ KR ನಗರದಲ್ಲಿ ಒಬ್ಬರು ಹೇಳ್ತಾಯಿದ್ರು, ಇವತ್ತು ನೀರು ಬಿಟ್ಟಿದ್ದಾರೆ, ಇದೇ ನೀರು ಮತ್ತೆ ಏನು ಬೆಳೆಯೋಕ್ಕಾಗಲ್ಲ, ಏನನ್ನೂ ಹಾಕಿಲ್ಲ ರೈತರು, ಬರೀ ಉತ್ತಿ ಬಿಟ್ಟಿದ್ದಾರೆ. ಕೆಲವರು ಮಳೆ ಆದರೂ ಬಂದರೆ ರಾಗಿ ಗೀಗೆ ಹಾಕ್ಕೊಳ್ಳೋಣ, ಇನ್ನು ಕೆಲವರು ಅಲ್ಲಿ ನೋಡಿ ಅಲ್ಲಿ ಒಣಗೋಗಿದೆ, ಅಲ್ಲಿ ಹುರುಳಿ ಕಾಳನ್ನು ಹಾಕಿದ್ದಾರೆ, ಅದಕ್ಕೂ ಸಹ ನೀರಿಲ್ಲ, ಅದು ಸಹ ಒಣಗೋಗಿದೆ. ಈ ರೀತಿ ರೈತರ ಜೀವನ ಮೂರಾಬಟ್ಟೆ ಆಗಿದೆ. ಅಲ್ಲೊಂದು ತೋಟ ನೋಡ್ತಿದ್ದೀರಾ, ಬಹುತೇಕ ತೋಟ, ಆ ತೋಟ ಬೇರೆ ರಾಜ್ಯದವ್ರಿಗೆ ಸೇರಿತ್ತು ಅಂತ ಹೇಳಲಾಗ್ತದೆ. ಇಲ್ಲಿ ಬಡವರ ಭೂಮಿಯನ್ನು ತಮಿಳುನಾಡು ಮತ್ತು ಬೇರೆ ರಾಜ್ಯಗಳಿಂದ ಬಂದು ಕೊಂಡ್ಕೊಳ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ ಡಿ ಕೆ ಶಿವಕುಮಾರ್, ಏನು ಮಾಡ್ತಾ ಇದ್ದೀರಾ? ಬೇರೆ ರಾಜ್ಯದವರು ಶ್ರೀಮಂತರು ನಮ್ಮ ರಾಜ್ಯದ ಬಡ ಜನರ ಭೂಮಿಯನ್ನು ಇಕ್ಕಟ್ಟ ಮಾಡಿ ಕೊಡಿಸೋಕೆ ರೈತರಲ್ಲೇ ದಳ್ಳಾಳಿಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೃಷಿ ಭೂಮಿಯನ್ನು ಬೇರೆಯವ್ರು ಕೊಳ್ಳಬಾರ್ದು ಅನ್ನೋ ಕಾನೂನು ಇಡೀ ದೇಶದಲ್ಲಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನೀವು ಬಿಟ್ಟಿದ್ದೀರಾ. ನೀವು ಯಾಕೆ ಬಿಟ್ಟಿದ್ದೀರಾ? ಬಿಕಾಸ್ ಯು ಆರ್ ಅ ರಿಯಲ್ ಎಸ್ಟೇಟ್ ಏಜೆಂಟ್ ಆಫ್ ಕರ್ನಾಟಕ. You are not a CM of Karnataka, you are a real estate agent of Karnataka. That's why you left this ಕಾನೂನು, you left this law. ಓಕೆ, ನೋಡಿ ಇಲ್ಲಿ ಅದು ನನಗೆ ತಿಳಿದ ಹಾಗೆ ಅದು ಯಾರೋ ತಮಿಳುನಾಡಿಂದ ಬಂದವರು ಅಲ್ಲಿ ಒಂದಷ್ಟು ಇದು ಕಾವೇರಿ ಜಲಮಯ ಪ್ರದೇಶ ಆಗಿರೋದ್ರಿಂದ ಅಲ್ಲೊಂದು ದೊಡ್ಡ ಹೊಂಡ ಮಾಡಿಕೊಂಡು ಆ ಒಂದು ಪ್ರದೇಶದಲ್ಲಿ ಮಾತ್ರ ಆ ಹೊಂಡನ ನಿಮಗೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ನೋಡಿ ಇಡೀ ಸ್ಥಳೀಯವಾಗಿರುವ ರೈತರು ಏನನ್ನೂ ಬೆಳೆಯೋಕ್ಕಾಗದಿರುವಂಥ ಸ್ಥಿತಿ. ಒಂದು ಈ ಗದ್ದೆ ಬಯಲನ್ನು ಮೊದಲು ನೀವು ಇಲ್ಲಿ ಸಿನಿಮಾ ಶೂಟಿಂಗ್ ಆಗಿರುವಂಥದ್ದಿದೆ, ಅಷ್ಟು ಗ್ರೀನರಿ ಸಿನಿಮಾಗೆ ಬೇಕಾದ ಶೂಟಿಂಗ್ ಮಾಡ್ತಾ ಇದ್ದದ್ದು, ಅಥವಾ ಜನ ಏನೋ ಮದುವೆಗೆ ಅದೇನೋ ಮದುವೆಗೆ ಮುಂಚೆ ಒಂದು ಶೂಟಿಂಗ್ ಮಾಡಿಸ್ಕೊಳ್ತಾರೆ, ಆ ಶೂಟಿಂಗ್ ಮಾಡ್ಕೊಳ್ಳೋದು ಅಂಥ ಸ್ಪಾಟ್ ಆಗಿದ್ದಂತಹ ಅಷ್ಟು ಗ್ರೀನರಿ, ಎಷ್ಟು ದೊಡ್ಡ ಗ್ರೀನರಿ ಪ್ರದೇಶ ನೋಡ್ತಾ ಇದ್ದೀರಾ ನೀವು.
ಇದು ಕಾವೇರಿಯ ಉಪನದಿ ಲಕ್ಷ್ಮಣ ತೀರ್ಥದ ಜಲಾನಯನ ಪ್ರದೇಶ ಇದು. ಇಲ್ಲಿ ಇದು ಸಹ ಗದ್ದೆ ಬಯಲೆ ಆಗಿರೋದನ್ನು ಈಗ ಯಾರೋ ಉಳ್ಳವರು ಇವತ್ತು ತೋಟ ಮಾಡ್ಕೊಂಡಿದ್ದಾರೆ. ಆ ತೋಟ ಗ್ರೀನ್ ಆಗಿದೆ ಬಿಕಾಸ್ ಅಲ್ಲಿ ಒಂದು ಹೊಂಡ ಮಾಡ್ಕೊಂಡಿದ್ದಾರೆ, ಅಲ್ಲಿ ನೀರಿದೆ ಇನ್ನೂ ಚೆನ್ನಾಗಿ. ಈ ರೀತಿ ಇಡೀ ನೀವು ನೋಡಿ, ಇಡೀ ಗದ್ದೆ ಬಯಲು ಒಂದೇ ಒಂದು ನರಪಿಲೆ ಕಾಣಿಸ್ತಾ ಇಲ್ಲ. ಇಡೀ ಗದ್ದೆ ಬಯಲು ಹೇಗೆ ಬಿಕೋ ಅಂತ ಇದೆ ಇವತ್ತು. ಇದ್ರ ಜೊತೆಗೆ ನಿಮಗೆ ಹೇಳ್ಬೋದು, ಅಲ್ಲೆಲ್ಲೋ ಒಂದು ಕಡೆ ಏನು ತೆಂಗಿನ ಮರ ಕಾಣಿಸ್ತಾ ಇದೆ. ನಾನು ಮೊದಲು ಈ ಜಾಗದಲ್ಲಿ ನೋಡಿದ ಹಾಗೆ ಎಲ್ಲ ಬದುಗಳಲ್ಲಿ, ಇನ್ನು ಬದು ಅಂತಾರೆ, ಈ ಕಡೆಗೆ ಏನಂತಾರೆ ಇಲ್ಲಿ ಇದನ್ನು, ಈ ಬದುಗಳಲ್ಲಿ ಒಂದು ಮರ ಇರ್ತಾಯಿತ್ತು, ಅಲ್ಲಿ ಇದೆ ನೋಡಿ, ಆ ರೀತಿ ಮರಗಳಿರ್ತಾಯಿತ್ತು. ಆದರೆ ಈ ಮೈಸೂರು ಭಾಗದಲ್ಲಿ ಹುಣಸೂರು ಆ ಕಡೆ ಜಾಸ್ತಿ ಬೆಳೆಯುವಂತಹ ಬೆಳೆ ಅಂದರೆ ತಂಬಾಕನ್ನು ಬೇಯಿಸೋಕ್ಕೆ ಬೇಕಾಗಿರೋದು ಸೌದೆ. ಆ ಸೌದೆಗೋಸ್ಕರ ಇಡೀ ರೈತರು ಎಲ್ಲ ಮಾರ್ಬಿಟ್ಟಿದ್ದಾರೆ. ಉದ್ದಕ್ಕೂ ಇದ್ದ ಬೆಳೆದಂಥ ಮರಗಳನ್ನು ಮಾರಿದ್ದಾರೆ. ಮೋಡ ಆಗುತ್ತೆ, ಮಳೆ ಬರಲ್ಲ, ಮೋಡ ಆಗುತ್ತೆ, ಮಳೆಯನ್ನು ತಡೆದು ನಿಲ್ಲಿಸುವಂತಹ ವ್ಯವಸ್ಥೆ ಇಲ್ಲ. ಯಥಾ ರಾಜ ತಥಾ ಪ್ರಜಾ. DK ಶಿವಕುಮಾರ್ಗೆ ಗ್ರೀನರಿ ಇಷ್ಟ ಇಲ್ಲ, ವನ ಮಹೋತ್ಸವ ಮಾಡ್ತೀವಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆದರೆ ವನ ಮಾತ್ರ ಕಾಡಲ್ಲ. ಅಂತಹ ರಾಜನಿಗೆ ಪ್ರಜೆಗಳು ರಾಜ ಅಂತ ಏನು ಖುಷಿ ಪಡಬೇಕಾಗಿಲ್ಲ. ಹೀ ಈಸ್ ಆನ್ಸರಬಲ್ ಟು ಎವ್ರಿ ಒನ್ ಪೀಪಲ್ ಆಫ್ ಕರ್ನಾಟಕ. ಅವರು ಆನ್ಸರ್ ಮಾಡಬೇಕು ತಾವೇನು ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊತಾ ಇದ್ದಾರೆ ಅವರು. ನಾನು ಮಾಡುತ್ತಿರುವ ಏನು ಶುದ್ಧವಾದ ಆಡಳಿತಕ್ಕೆ BJಪಿಗರು ಗುರುಗುಡ್ತಾ ಇದ್ದಾರೆ ಅಂತ ಹೇಳಿ. ಯಾವ ಶುದ್ಧತೆ ಅಂದರೆ ಅರ್ಥ ಏನು, ಅದಕ್ಕೆ ನಾಚಿಕೆ ಆಗ್ಬಿಟ್ಟಿದೆ. DK ಶಿವಕುಮಾರ್ ಅವರ ಶುದ್ಧತೆ ಅಂತ ಹೇಳಿದ್ರೆ ಇಡೀ ಕನಕಪುರ ಬೆಟ್ಟವನ್ನು ಕರಗಿಸಿದ ಮಹಾರಾಜನ ಥರ ಕರಗಿಸಿದ್ರಿ. ನೀವು ಇನ್ನೊಂದ್ಸರಿ ಕನಕಪುರ ಬೆಟ್ಟನ ಸೃಷ್ಟಿಸೋಕೆ ಸಾಧ್ಯನಾ ನಿಮಗೆ? ಅಟ್ಲೀಸ್ಟ್ ನಿಮ್ಮ ದೇಹದಲ್ಲೇ ಒಂದು ಪಾರ್ಟ್ ಹೋಯ್ತು ಅಂದರೆ ನಿಮ್ಗೆ ಸೃಷ್ಟಿಸ್ಕೊಳಕ್ಕಾಗಲ್ಲ. ಇನ್ನು ಕನಕಪುರ ಬೆಟ್ಟ ಅನ್ಕತ್ತೆ ಸೃಷ್ಟಿಸ್ತೀರ ನೋಡಿ. ಇಡೀ ಈ ಗದ್ದೆ ಬಯಲು ಇವತ್ತು ಬಿಕೋ ಅಂತ ಇದೆ, ಅಳ್ತಾ ಇದೆ. ಏನು ಭೂತಾಯಿ ಅಳ್ತಾ ಇದ್ದಾಳೆ ನೋಡಿ. ಇಲ್ಲಿ ಯಾರೋ ಒಬ್ಬ ಅರ್ಧ ಕುಡಿದು ಬಿಟ್ಟು ಹೋಗಿದ್ದಾನೆ. ಇದು ಗದ್ದೆ ಬಯಲಲ್ಲಿ ಒಂದು ಎನರ್ಜಿ ಇರುತ್ತೆ. ತಾಯಿ ಹಸಿರು ದೇವತೆ ಇರ್ತಾಳೆ, ಆದರೆ ಇವತ್ತು ಎಲ್ಲ ಕುಡುಕರ ಬಯಲಾಗ್ಬಿಟ್ಟಿದೆ ಇವತ್ತು ಗದ್ದೆ ಬಯಲು. ಏನು ಇಲ್ಲಿ ಕಾಂಗ್ರೆಸ್ಸಿಂದ 3 ಸಾರಿ ಸೋತು 4ನೇ ಸಾರಿ ನೀವು ಈ ಸರಿ ಗೆಲ್ಲಿಸ್ಲಿಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದದ ರವಿಶಂಕರ್ ಹೇಳ್ತಾ ಇದ್ರು ಅಂತ ಹೇಳಿ ಇಲ್ಲಿ ಜನ ಹೇಳ್ತಾರೆ. ಆ ರವಿಶಂಕರ್ಗೆ ಇದು ಯಾವುದು ಕಾಣಿಸ್ತಾ ಇಲ್ವಾ? ರವಿಶಂಕರ್ಗೆ ಕಮಾಯಿ ಬಂದರೆ ಸಾಕು, ಇದನ್ನೆಲ್ಲ ಯಾಕೆ ಕೇಳಬೇಕು ಅದಲ್ವಾ? ರವಿಶಂಕರ್ಗೆ ಇನ್ನೊಂದು ಸರಿ ನಾನು ಗೆಲ್ದಿದ್ರೂ ಪರವಾಗಿಲ್ಲಪ್ಪ, ಈ ಸರಿ ಚೆನ್ನಾಗಿ ಒಳ್ಳೆ ಹಣ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿ ಮುಖ್ಯವಾಗಿ ರವಿಶಂಕರ್ ಆಡಳಿತನೇ ಮಾಡಲ್ಲ, ಅವ್ರ ತಂದೆದೆಲ್ಲ ಆಡಳಿತ ಅಂತ ಹೇಳಿ, ಅವ್ರ ತಂದೆ ದೊಡ್ಡೇಗೌಡ್ರದ್ದು ಆಡಳಿತ ಹೇಳಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಹುರುಳಿ ಹಾಕಿದ್ದಾರೆ, ಹುರುಳಿಗೆ ನೀರಿಲ್ಲ, ನೀರು ಹರಿಸೋಕ್ಕೆ ನೀರಿಲ್ಲ. ಆ ಹುರುಳಿಗೆ ಒಂದು ಹನಿ ಸಹ ಮಳೆ ಬೀಳ್ತಾ ಇಲ್ಲ. ಒಂದು ವಾರದಿಂದನೂ ಬರೀ ಮೋಡ ಆಗುತ್ತೆ, ಹಾಗೆ ಹೋಗುತ್ತೆ, ಮೋಡ ಆಗುತ್ತೆ. ಬಿಕಾಸ್ ಮೋಡವನ್ನು ತಡೆಯುವಂತಹ ಒಂದು ಕಾಡಿನ ಸಂಪತ್ತು, ಮರ ಸಂಪತ್ತು ಇಲ್ಲ ಇಲ್ಲಿ, ಸಂಪತ್ತೇ ಇಲ್ಲ ಇಲ್ಲಿ ಎಲ್ಲ ಮರವನ್ನು ಕಡಿದು ಏನು ಬೋರ್ಡ್ ಮಾಡಿದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯ ಅವ್ರು ಬಂದ ಮೇಲೆ ಸುಮಾರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅರಣ್ಯ ಬಹಳಷ್ಟು ನಾಶವಾಗಿದೆ. ಆದರೂ ಸಿದ್ದರಾಮಯ್ಯನ ಬಂಟರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ನಾವು ಸಿದ್ದರಾಮಯ್ಯ ಅವ್ರನ್ನ ಮತ್ತೆ CM ಮಾಡ್ತೀವಿ ಅಂತ ಹೇಳಿ. ಅದು ಎಂಥ ದುರಂತ ಅಲ್ವಾ? ಅವರು ಈ ಕಾವೇರಿ ಜಲಾನಯನ ಪ್ರದೇಶವನ್ನು ಹಾಳು ಮಾಡಿದ್ದಾರೆ, ಇದನ್ನು ರಿಯಲ್ ಎಸ್ಟೇಟ್ ಆಗಿ ಮಾಫಿಯಾ ಆಗಿ ಮಾಡಿಟ್ಟಿದ್ದಾರೆ. ಅಂತ ಸಿದ್ದರಾಮಯ್ಯ ಅವರೇ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಅಂತ ಹೇಳ್ಕೊತಾ ಇದ್ದಾರಲ್ಲ. ಏನು ಹೇಳುತ್ತೆ ಭಾರತ ಮಾತೆ ಅಥವಾ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರುವಂತಹ ಕರ್ನಾಟಕ ಮಾತೆ ಅಷ್ಟೊಂದು ಬಂಜೆನಾ? ಇನ್ನೊಬ್ಬ ನಾಯಕ ಹುಟ್ಟಿಲ್ವಾ? ಈ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರು ನಾಯಕರೇ ಇಲ್ವಾ ಅನ್ನೋದನ್ನ ಇಲ್ಲಿ ನಾವು ನೋಡಿ. ನೀವು ಕಣ್ಣು ಹಾಯಿಸಿದಷ್ಟು ನೋಡಿದ್ರು ಸಹ ಹಕ್ಕಿಗಳು ಚಿಲಿಪಿಲಿ ಅನ್ನೋದು ಯಾವಾಗಲೂ ಇಲ್ಲಿ ಗದ್ದೆ ಇದ್ದಾಗ. ಆದರೆ ಇವತ್ತು ಹಕ್ಕಿಗಳೇ ಕಾಣಿಸ್ತಾ ಇಲ್ಲ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಕೆಲವು ಮನೆಗಳು, ಅದೇ ಗದ್ದೆ ಹೊಸಳ್ಳಿ. ಈ ಕಡೆ ಇದು ಲಾಳಂದೇವನಹಳ್ಳಿ. ಇದು ಅಂದರೆ ಈಗಷ್ಟು ಸಾಕಷ್ಟು ವಿಚಾರಗಳನ್ನ ಹೇಳಿದೆ. ಒಂದು ಈ ಊರುಗಳಿಗೆ ಒಂದೊಂದು ಊರಿಗೆ 4 ಬಾರ್ಗಳನ್ನು ತೆಗೆಯಲಾಗಿದೆ. ಈ 4 ಬಾರ್ಗಳನ್ನು ತೆಗೆದು ಯುವಕರು ಏನಾಗಬೇಕು, ಅವರು
ಹೊಲ ಉಳ್ಬಾರ್ದು, ಗದ್ದೆಲಿ ಕೆಲಸ ಮಾಡಬಾರ್ದು, ಅಥವಾ ನಮಗೆ ನೀರು ಬಂದಿಲ್ಲ, ನಮ್ಗೆ ಈ ಸರಿ ಬರ ಬಂದಿದೆ, ನಮ್ಗೇನು ಪರಿಹಾರ ಕೊಡ್ತೀಯಾ ಅಂತ ಅವ್ರು ಕೇಳಬಾರ್ದು. ಅವ್ರೇನಿದ್ರು ಚಿಲ್ಲರೆ ಪಲ್ಲರೆ ಕಾಸು ಇಸ್ಕೊಂಡು ಈಗ ಬರ್ಬೇಕಾದ್ರೆ ಯಾರೋ ಹೇಳ್ತಾ ಇದ್ರು, ಒಂದು 100 ರೂಪಾಯಿ ಕೊಡಿ ಸ್ವಾಮಿ, ಒಂದು 100 ರೂಪಾಯಿ ಕೊಡಿ ಸ್ವಾಮಿ ಅಂತ ನಮ್ಮನ್ನೇ ಕೇಳ್ತಾ ಇದ್ರು ಬಾರ್ ಎದುರು ನಿಂತ್ಕೊಂಡು. ಆ ರೀತಿ ಪರಿಸ್ಥಿತಿ ಯುವಕರನ್ನ ಆ ರೀತಿ ಕುಡುಕರನ್ನಾಗಿ ಮಾಡಿ ಈ ರಾಜಕಾರಣಿಗಳು ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ಥರ ಇಟ್ಟಿದ್ದಾರೆ. ನನಗೂ ಒಂದು ಮಾಹಿತಿಯ ಪ್ರಕಾರ, ರಾಜಕಾರಣಿಗಳೇ ಹೇಳಿದ ಮಾಹಿತಿಯ ಪ್ರಕಾರ, ಪ್ರತಿಯೊಂದು ಹೊಸ ಎಲೆಕ್ಷನಲ್ಲೂ ಸಹ ಒಂದೊಂದು ಕ್ಷೇತ್ರದಲ್ಲಿ 25,000 ಹೊಸ ಕುಡುಕರನ್ನ ಸೃಷ್ಟಿಸ್ತಾರೆ ನಮ್ಮ ರಾಜಕಾರಣಿಗಳು, ನಾಯಕರು ಅಂತ ಹೇಳ್ತಾರೆ. ಯಾಕಂದರೆ ಅವರನ್ನು ಹಂಗೆ ಸೃಷ್ಟಿಸಿದಾಗ ಮಾತ್ರ ಅವರು ಎಲೆಕ್ಷನ್ ಗೆಲ್ಲೋಕ್ಕೆ ಸಾಧ್ಯ ಅಂತ. ಎಷ್ಟು ದಿವಸ ಗೆದ್ದು ಎಷ್ಟು ದಿವಸ ನೀವು ಇಲ್ಲಿ ಈ ದೇಶವನ್ನು ಆಳ್ತಿರ್ತೀರಾ? 1000 ವರ್ಷ ಇರ್ತೀರಾ? ಇಲ್ಲ, ನಿಮಗೆ ಬೇರೆ 2 ಡಿಜಿಟ್ ಬಿಟ್ಟು ನೀವೇನು ದಾಟಕ್ಕಾಗಲ್ಲ, 3 ಡಿಜಿಟ್ಗೆ ಬರೋಕ್ಕಾಗಲ್ಲ ರಾಜಕಾರಣಿಗಳೇ. ಮತ್ತು ನೀವು ಸತ್ತ ಮೇಲೆ ನಿಮ್ಮ ಪ್ರೇತಾತ್ಮ ಬಂದರೂ ಇದು ನನ್ನ ಆಸ್ತಿ ಅಂದರೂ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಅಂತಹ ಒಂದು ರೆಮಿಡಿಯನ್ನು ನಮಗೆ ಭಗವಂತ ಇಟ್ಟಿದ್ದಾನೆ. ಆದರೂ ನೀವು ಬುದ್ಧಿ ಕಲ್ತಿಲ್ಲ. ನೋಡಿ, ಇಲ್ಲಿ ಇಡೀ ದನ ಕಾಯೋಕ್ಕೂ ಸಹ ದನ ಕಾಯೋರ್ಗೂ ಸಹ ಇಲ್ಲಿ ಒಂದು ಹಸುಗಳಿಗೆ ಮೇವು ಸಿಗಲ್ಲ. ಅಂತಹ ಪರಿಸ್ಥಿತಿ ಈ ಊರಲ್ಲಿ ಸೃಷ್ಟಿಯಾಗಿದೆ. ಇನ್ನು ಈ ರೀತಿ ಒಂದು ಗದ್ದೆಯ ಅಕ್ಕಿಯ ಕಣಜ ಆಗಿದ್ದಂಥ KR ನಗರ ತಾಲೂಕಿನ ಬಹುತೇಕ ವ್ಯವಸ್ಥೆ ಹೀಗೆ ಆಗಿರೋದ್ರಿಂದ ಮುಂದಿನ ನೆಕ್ಸ್ಟು ಬೆಳೆ ಬರಲ್ಲ. ಇಲ್ಲೆಲ್ಲ ಎರಡೆರಡು ಬೆಳೆ ಬೆಳೆಯುವಂಥ ಜಾಗ, ಬೆಳೆ ಬರಲ್ಲ. DK ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ನೀವೇನೋ ಹಾಕ್ಬೇಡಿ ಅಂತ. ಇವಾಗ ಇದ್ದಕ್ಕಿದ್ದಂಗೆ ನೀರು ಬಿಟ್ಟಿದ್ದಾರೆ. ಅಂದರೆ ಏನು ಕಾವೇರಿ ನೀರನ್ನು ತಮಿಳ್ನಾಡಿಗೆ ಹರಿಸಿದ್ರೆ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ನೀರನ್ನು ಸ್ವಲ್ಪ ಇಲ್ಲೆಲ್ಲೋ ಬಿಟ್ಟಿದ್ದಾರೆ. ಅಂದರೆ ಜನರಿಗೆ ಕಾವೇರಿ ತಟದಲ್ಲಿರೋರಿಗೆ ಸಹ ಕುಡಿಯೋಕ್ಕೂ ನೀರು ಸಿಗಲ್ಲ, ಅವ್ರು ಯಾವ ದಿನನಿತ್ಯದ ಚಟುವಟಿಕೆಗಳಿಗೆ ನೀರು ಸಿಗಲ್ಲ, ಅವರ ತೋಟಗಳಿಗೂ ನೀರು ಸಿಗಲ್ಲ. ಈ ನೀರನ್ನೆಲ್ಲ ಏನು ರೆಡಿ ಮಾಡಿಕೊಂಡು ಇಲ್ಲಿಂದ ಹೋಗಿ ಆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ವಲಸಿಗರಿಗೆ ಈ ನೀರನ್ನು ತುಂಬಿಸೋದು. ಈ ನೀರಿನ ತಟದಲ್ಲಿರೋರಿಗೆ ನೀರು ಸಿಗಲ್ಲ. ಅಂತಹ ಪರಿಸ್ಥಿತಿಯನ್ನು ಇವತ್ತು ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರ ಈ ವ್ಯವಸ್ಥೆಯನ್ನು ಸೃಷ್ಟಿಸಿದೆ. ಇವ್ರು ಯಾರು ಸಂವಿಧಾನವನ್ನು ಪಾಲಿಸ್ತಾ ಇಲ್ಲ. ಆಲ್ ಆರ್ ಈಕ್ವಲ್ ಅಂತ ಹೇಳುತ್ತೆ ಸಂವಿಧಾನ. ಆದರೆ ಇವ್ರಿಗೆ ಹಳ್ಳಿಯವ್ರಿಗೊಂದು ನ್ಯಾಯ, ಸಿಟಿಯಲ್ಲಿರೋರ್ಗೊಂದು ನ್ಯಾಯ. ಇವ್ರು ಬಹುತೇಕ ಹಳ್ಳಿಯವ್ರಿರಲಿ ಸಿಟಿಲಿರಲಿ ಈ ಪ್ರಾದೇಶಿಕವಾದವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಈಗಿನ ರಾಜಕಾರಣಿಗಳು. ಯಾಕಂದರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಅವ್ರ ದಂಧೆಗೆ ಅನುಕೂಲ ಆಗೋದು ನಾಡಿನಿಂದ ಬಂದಿರೋವಂಥವ್ರು. ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ಕೃಷಿಕರ ಭೂಮಿಯನ್ನು ಕೊಳ್ಳುವಂತಹ ಸ್ಥಿತಿ. ಆ ಕೃಷಿಕರ ಭೂಮಿಯನ್ನು ಪರ ರಾಜ್ಯದವರು, ಹೊರ ದೇಶದವರು, ಪರಭಾಷಿಕರು ಮತ್ತು ಉತ್ತರ ಭಾರತೀಯರು ಬಂದು ಇಲ್ಲಿ ಮೈಸೂರು ಜಿಲ್ಲೆಯಾದ್ಯಂತ ಪರಭಾಷಿಕರ ದಾಳಿ ಜಾಸ್ತಿ ಆಗ್ಬಿಟ್ಟಿದೆ. ಇದನ್ನ ಮಾಡಿಕೊಟ್ಟಿರೋದು ಯಾರು? DK ಶಿವಕುಮಾರ್, ಆಮೇಲೆ ಸಿದ್ದರಾಮಯ್ಯ ಅವ್ರ ಮಗನೂ ಸಹ ಅಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸ್ಥಳೀಯವಾಗಿ ಚಾಮುಂಡಮ್ಮನ ನೋಡೋಕ್ಕೆ 2,000 ರೂಪಾಯಿ ಅಷ್ಟು ಫೀಸನ್ನು ಈಗ ಇಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದೀರಾ ನೀವು. ಯಾವ ಜೀವ ಸೆಲೆಯೂ ಇಲ್ಲದಂತಹ ವ್ಯವಸ್ಥೆಯನ್ನು 1947ರಿಂದ ಶುರುವಾಗಿ 2026ರಲ್ಲಿ ಈ ಹಿಂದಿನ ಸರ್ಕಾರದಲ್ಲಿ ಏನಾದರೂ ಸ್ವಲ್ಪ ಆದರೂ ಅವ್ರಿಗೆ ಹ್ಯೂಮ್ಯಾನಿಟಿ ಇತ್ತು. ಆದರೆ DK ಶಿವಕುಮಾರ್ ಅವ್ರಿಗೆ ಹ್ಯೂಮ್ಯಾನಿಟಿ ಅನ್ನೋದು ಸತ್ಯ ಎಷ್ಟು ವರ್ಷ ಆಗಿದೆ? ಯಾಕಂದರೆ ಅವರು 1,800 ಕೋಟಿ ಏನೋ ದಾಖಲೆ ಆಗಿರುವಂತಹ ದಾಖಲೆ ಆಗಿಲ್ಲದೆ ಇರೋದು ಎಷ್ಟೋ ಗೊತ್ತಿಲ್ಲ. ಇನ್ನು ಅವರ ಕ್ಷೇತ್ರದಲ್ಲೇ ಅವರು 2,000 ಎಕರೆ ಗೋಮಾಳಕ್ಕೆ ನಮಗಿನ್ನೂ ಲೆಕ್ಕ ಕೊಟ್ಟಿಲ್ಲ. ಅವರು ಲೆಕ್ಕ ಕೊಡೋದು ನನ್ನ ಕರ್ತವ್ಯ ಅಂದ್ಕೊಂಡಿದ್ರೆ. ಆದರೆ ಅಡಿಕೆ ಕದ್ದವರು ಕಳ್ಳರು, 2,000 ಕೋಟಿ ಲೆಕ್ಕ ಕೊಡದೇ ಇರೋರು ಕಳ್ಳರು ಹಚ್ಕೊಳ್ತಾರೆ. ಹುಷಾರ್ DK ಶಿವಕುಮಾರ್ ಅವರೇ, ಬನ್ನಿ ಹಾಗೆ ಇಷ್ಟೇ ದೂರ ಹೋದ್ರು ಇದೇ ಥರ ಪರಿಸ್ಥಿತಿ ಇದೆ. ಆಷಾಢದ ಗಾಳಿ ಬೀಸ್ತಾ ಇದೆ, ಆದರೆ ಆಷಾಢದಲ್ಲಿ ಇರಬೇಕಾದಂತಹ ಗ್ರೀನರಿ ಇಲ್ಲ. ಆದರೆ ಇಲ್ಲಿ ನಾನು ಹೇಳಿದ್ರೆ ಒಂದು ತೋಟ, ಈ ತೋಟದಲ್ಲಿ ಶ್ರೀಮಂತರಾದವರು ಅವರು ಭೂಮಿ ಒಳಗಿಂದ ಬಗೆಯಕ್ಕೆ ಶುರುವಾಗ್ತಾರೆ ನೀರನ್ನು. ಇಲ್ಲ ಶ್ರೀಮಂತಿಗೆ ಇಲ್ದಿರೋರು ಹಿಂಗೆ ಬರ್ಡ್ ಬಿಡಬೇಕಾಗುತ್ತೆ. ಆಗ ಇದನ್ನೇ ರಿಯಲ್ ಎಸ್ಟೇಟ್ ಮಾಡಿಬಿಡಿ, ಇನ್ನೇನಕ್ಕೆ ಈ ಭೂಮಿನ ಇಷ್ಟೆಲ್ಲ ಇದನ್ನೆಲ್ಲ ರಾಜರ ಕಾಲದಿಂದ ಕಾಲುವೆ ಎಲ್ಲ ಮಾಡಿಟ್ಟಿದ್ದಾರೆ. ಇದನ್ನು ಇವಾಗ ಇಂಥ ಭೂಮಿಯನ್ನೇ ಆ ಕಡೆ ಭಾಗಕ್ಕೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾರು ನೋಡಿ, ಇದುವರೆಗೂ ಜಯಲಲಿತಾ ಕಾಲದಿಂದ ಇರ್ಬೋದು, ಇಡೀ ತಮಿಳುನಾಡಿನ ಇತಿಹಾಸದಲ್ಲಿ ಅವರ ಜಲಾನಯನ ಪ್ರದೇಶ
ಬೆಳೆ ಬೆಳೆಯುವ ಪ್ರದೇಶವನ್ನು ಅವರು ಎಲ್ಲೂ ಕಡಿಮೆ ಮಾಡ್ಕೊಂಡಿಲ್ಲ, ವಿಸ್ತರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಕಾವೇರಿ ಜಲನಯನ ಪ್ರದೇಶದಲ್ಲಿ ಮೊದಲಿಂದನೂ ಕಡಿಮೆ ಭೂಮಿ ಇದೆ ಬೆಳೆ ಬೆಳೆಯೋಕ್ಕೆ ಕಾವೇರಿ ನೀರನ್ನು ಬಳಸ್ಕೊಂಡು. ಆದರೆ ಈಗ ಇನ್ನೂ ಆ ಭೂಮಿಯನ್ನೇ ರಿಯಲ್ ಎಸ್ಟೇಟಿಗೆ ಬಳಸ್ಕೊಂಡು ಇನ್ನೂ ಚಿಕ್ಕದಾಗಿ ಮಾಡ್ತಾ ಇದ್ದಾರೆ. ಅಂದರೆ ಆಗೆಲ್ಲ ನೀರಾವರಿಯಾಗೆ ಒಳಪಡಿಸಿದ ಭೂಮಿ ಇವತ್ತು ರಿಯಲ್ ಎಸ್ಟೇಟ್ ಕುಳಗಳ ಪಾಲಾಗ್ತಾ ಇದೆ. ಅದಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಈ ರಾಜಕಾರಣಿಗಳು MLAಗಳು ಇವರು ತಮ್ಮ ಗುಂಡಗಳನ್ನು ಇಲ್ಲಿ ಬಿಟ್ಟಿರ್ತಾರೆ ಅನ್ನೋದನ್ನು ನಾವು ಇಲ್ಲಿ ಅದೇನು ಗುಟ್ಟಾಗುಳಿದಿಲ್ಲ, ಅದು ಓಪನ್ ಸೀಕ್ರೆಟ್. ಅದು ಎಲ್ಲರಿಗೂ ಎಲ್ಲ ಕ್ಷೇತ್ರದಲ್ಲೂ ಬೆಂಗಳೂರು ಇರ್ಬೋದು ಅಥವಾ ಸಣ್ಣ ಜಿಲ್ಲೆ ಹಳ್ಳಿ ಎಲ್ಲ ಕಡೆಯೂ ನಡೀತಾ ಇರೋದು ಇಂಥದ್ದೇ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ತೆಳ್ಳಗೆ ಕಾಣಿಸ್ತಾ ಇದೆ. ಪ್ರಕೃತಿ ಎಲ್ಲೋಯ್ತು, ನಾವು ಪ್ರಕೃತಿಯ ಚೈನನ್ನು ಕಿತ್ತು ಹಾಕ್ಬಿಟ್ಟಿದ್ದೀವಿ ಅನ್ನೋದನ್ನೇ ಈ ರಾಜಕಾರಣಿಗಳಿಗೆ ಅರ್ಥ ಆಗಲ್ಲ. ಹೋಗಲಿ ಅಲ್ಲಿರೋ IAS IPS ಅವರೇನೋ ಈಗ ಹೇಳಿದೆ, ಅಲ್ಲಿ ಒಂದು ಕುಡಿದು ಗಲಾಟೆ ಮಾಡೋರನ್ನ ನೋಡ್ಕೋಬೇಕಾಗಿರೋದು ಯಾರ ಕೆಲಸ? IPS ಆಫೀಸರ್ಸ್ಗಳ ಕೆಲಸ. ಅವ್ರಿಗೆ ಗಮನಕ್ಕೆ ಇರಲ್ಲ. ನಾವು ಕೊಡೋ ಟ್ಯಾಕ್ಸ್ ಮನಿ ಇಲ್ಲೇ ನೀಟಾಗಿ ಸ್ಯಾಲ್ರಿ ತೊಗೊಂಡು ಅವ್ರು ಇರ್ತಾರೆ. ನೋಡಿ, ಇಲ್ಲಿ ಒಂದು ದೊಡ್ಡ ಗುಂಡಿ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ನೀರು ತುಂಬಿರೋದ್ರಿಂದ ಇಲ್ಲಿ ಈ ಜಾಗದಲ್ಲಿ ಒಂದು ಹಸಿರು ಕಾಪಾಡ್ಕೊಂಡಿದ್ದಾರೆ. ಇಲ್ಲೊಂದು ದೊಡ್ಡ ಗುಂಡಿ ಇದೆ, ಅಲ್ಲಿ ನೀರಿದೆ. ಅದು ಈ ಸುತ್ತಮುತ್ತಲದಕ್ಕೆಲ್ಲ ರೀಚಾರ್ಜ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಡೀ ನಾನು ಬರ್ತಾ ಇದ್ದೀನಿ. ಈಗ ರೈತರು ಕೃಷಿ ಮಾಡೋ ಜಾಗದಲ್ಲಿ ರೈತರು ಕಾಣಿಸ್ಬೇಕಾಗಿತ್ತು. ಆಮೇಲೆ ಹಸು ಕರು ಏನೂ ಕಾಣಿಸ್ತಾ ಇಲ್ಲ. ಆ ಮಟ್ಟಕ್ಕೆ ಬರಡಾಗೋಗಿದೆ. ಇದು ನಾನು ಮೈಸೂರು ಜಿಲ್ಲೆ ವಿಷಯ ಹೇಳ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿಗಳು ನೆಕ್ಸ್ಟು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಕ್ಷೇತ್ರದ ವಿಚಾರನೇ ನಾನು ಹೇಳ್ತಾ ಇರೋದು. ಇದನ್ನು ಮೈಸೂರು ಜಿಲ್ಲೆಯನ್ನು ಯಾವ ಮಟ್ಟಕ್ಕೆ ಇವರು ಗ್ರೇಟರ್ ಬೆಂಗಳೂರು ಮಾಡಿ ಇದನ್ನು ಸಹ ಅವರು ಅಲ್ಲಿ ಮುಂದೆ ಲಕ್ಷ್ಮಣ ತೀರ್ಥ ಇದೆ. ನಿಮಗೆ ಲಕ್ಷ್ಮಣ ತೀರ್ಥನೂ ತೋರಿಸ್ತೀನಿ. ಅದು ಎಷ್ಟು ಬರಡಾಗೋಗಿದೆ ಲಕ್ಷ್ಮಣ ತೀರ್ಥ ಅಂತ ಹೇಳಿ. ಲಕ್ಷ್ಮಣ ತೀರ್ಥ ಒಂದು ಸಣ್ಣ ಕೆರೆಯಷ್ಟು ನೀರು ಉಳಿಸ್ಕೊಂಡಿಲ್ಲ. ಮುಂದೆ ಇಡೀ ಜೀವ ಜಗತ್ತಿಗೆ ಹೇಗೆ ನೀರನ್ನು ಉಣಿಸ್ತಾರೆ ಇವರೆಲ್ಲ? ಅಂದರೆ ದುಡ್ಡಿರೋರು ಈ ರೀತಿ ಅಂಡರ್ಗ್ರೌಂಡ್ ವಾಟರಿಂದ ನೀರು ಎಷ್ಟೇ ಕಾಸ್ಟ್ಲಿ ಆದರೂ ತರಿಸ್ಕೋತಾರೆ. ಮುಂದೆ ಸಾಮಾನ್ಯ ಜನರ ಗತಿ ಏನು? ಈ ರೀತಿ ಹೋಗ್ಲಿ. ಈ ಎಲ್ಲ ಬೆಳೆದಿಲ್ಲ ಅಂದರೆ ಇವರು ಈಗ ಅಮೇರಿಕಕ್ಕೆ ಓಪನ್ ಮಾರ್ಕೆಟ್ ಬಿಟ್ಟಿದ್ದಾರೆ. ಅಮೇರಿಕದಿಂದನೇ ತರಿಸ್ತಾರೆ ಅಂತ ಹೇಳಿದ್ರು ಅಲ್ಲಿಂದ ತಗೊಳ್ಳೋಷ್ಟು ಶಕ್ತಿ ಎಲ್ಲರಿಗೂ ಇರುತ್ತಾ? ಈ ಯಾವ ಲಾಜಿಕ್ ಪ್ರಶ್ನೆಗಳಿಗೂ DK ಶಿವಕುಮಾರ್ ಹತ್ರ ಆಗಲಿ ಮೋದಿ ಹತ್ರ ಆಗಲಿ ಉತ್ತರ ಇಲ್ಲ. DK ಶಿವಕುಮಾರ್ ನಮಗೆ ಒಂದು ಮಾಹಿತಿ ಇರಬೇಕಾದ್ರೆ ಅವರು ತುಂಬ ಆಪ್ತರಾಗ್ಬಿಟ್ಟಿದ್ದಾರೆ. ಅಮಿತ್ ಶಾ ಅವರು ಅವರನ್ನು ಒಂದ್ಸರಿ ತಿಹಾರ್ ಜೈಲಿಗೆ ಕಳಿಸಿದ ಮೇಲೆ ಅವರು ಅಮಿತ್ ಶಾಗೆ ತುಂಬ ಆಪ್ತರಾಗಿರೋದ್ರಿಂದ ಅವ್ರು ಯಾವಾಗಲೇ ಡೆಲ್ಲಿಗೆ ಹೋದ್ರು ಅವರನ್ನು ಭೇಟಿಯಾಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಆಗಿ ಬರ್ತಾರೆ. ಈಗ ಅಮಿತ್ ಶಾ ಅವರನ್ನು ಇಳಿರಿ ನಿಮ್ಮ ಕುರ್ಚಿಯಿಂದ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಕೇಳೋದಕ್ಕೆ ಅವ್ರ ಮನೆ ಕಲ್ಲನ್ನೇ ಬಳಸ್ಕೋಬೇಕು. ಈಗ ಈ ವಿಷಯ ಮುಚ್ಚೋಕ್ಕೆ ಯಾರನ್ನ ಬಳಸ್ಕೊತಾ ಇದ್ದಾರೆ? DK ಶಿವಕುಮಾರ್ ಮತ್ತು ಮೋದಿ ಅವರ ಕೃಪೆಯಿಂದ ಸೀಮೆ ಆಗಿರುವಂತಹ ಫಿಲ್ಮಿ CM ವಿಜಯ್ ಇದ್ದಾರಲ್ಲ, ಅವರಿಬ್ಬರು ಇವಾಗ ಕಾವೇರಿ ನೌಟಂಕಿ ಆಡ್ತಾ ಇದ್ದಾರೆ. ಈ ರೀತಿ ಬರಡಾಗಿರೋದು ಇವತ್ತಾಗಲಿಲ್ಲ, ಎಷ್ಟೋ ದಿವಸದಿಂದ. ಈ ಇಡೀ ಮಳೆಗಾಲದಲ್ಲಿ ಮಳೆ ಹನಿ ಹಂತೇ ಇಲ್ಲ ಇಲ್ಲಿ. ಆದರೆ ಇವಾಗ ಇವರಿಬ್ಬರು ಇವತ್ತು ಈ ವಿಷಯವನ್ನು ತೆಗೆದಿದ್ದಾರೆ. ಇಷ್ಟು ದಿವಸ ನಮ್ಮ ಚಾನಲಲ್ಲಿ ಹೇಳಿದ್ದೀವಿ, ಕಾವೇರಿ ಅಲ್ಲಿ ನೀರಿಲ್ಲ, ಕಾವೇರಿ ಉಪನದಿಗಳಲ್ಲಿ ನೀರಿಲ್ಲ, ಮಳೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಹತ್ರ ಮೊತ್ತ ಇರುತ್ತೆ, ಆ ಮೊತ್ತ ತರೋಕ್ಕೆ DK ಶಿವಕುಮಾರ್ ಪತ್ರ ಬರೀಬೇಕು. ಇವ್ಯಾವನ್ನೂ ಮಾಡಿಲ್ಲ. ಇದುವರೆಗೂ ನಾನು ಈ ಭಾಗದಲ್ಲಿ ಓಡಾಡಿದ್ದೀರಲ್ಲ, ಒಬ್ಬನೇ ಒಬ್ಬ ಕೃಷಿ ಅಧಿಕಾರಿ ಕೆಲಸ ಮಾಡ್ತಿಲ್ಲ. ಇನ್ನೊಂದು ಪ್ರಾಜೆಕ್ಟ್ ಇದೆ ರೈತರಿಗೆ, ಏನು ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಪಂಪ್ ಸೆಟ್ ಯೋಜನೆ, ಸೋಲಾರ್ ಪಂಪ್ ಸೆಟ್ ಯೋಜನೆಯನ್ನು ಯಾರು ಇವತ್ತು ಸಿಕ್ಕಿಲ್ಲ ನನಗೆ ಅಂತ ಒಬ್ಬರು ರೈತರು 8 ತಿಂಗಳಾಗಿದೆ ನನಗೆ ಇನ್ನೂ ಬರ್ತಾ ಇಲ್ಲ, ಅದು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಕೇಳಿ ಅಂತ ಹೇಳಿ ಕೇಳಿದರು. ನಾನು ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿದ್ರೆ ಅವನು ಸರ್ಕಾರಿ ಅಧಿಕಾರಿ ಅಲ್ಲ, ಯಾವುದೋ ಕಂಪನಿ CEO. ನಾವು ಪ್ರಾಜೆಕ್ಟ್ ತೊಗೊಂಡಿದ್ದೀವಿ, ಕೊಡ್ತೀವಿ, ಸೆಪ್ಟೆಂಬರ್ ಒಳಗೆ ಕೊಡ್ತೀವಿ ಅಂತ. ಅಂದರೆ ಇವತ್ತು ನಮಗೆ ಪ್ರಾಜೆಕ್ಟ್ ಸಿಕ್ಕಿಲ್ಲ, ನಮಗೇನೂ ಆಗ್ತಿಲ್ಲ ಅಂತ ಕೇಳಿದ್ರೆ ನಮ್ಮ ಫೋನಿಗೆ ಸಿಗೋದು ಸರ್ಕಾರಿ ಅಧಿಕಾರಿ ಸಿಗ್ತಾ ಇಲ್ಲ. ಮಿಸ್ಟರ್ DK ಶಿವಕುಮಾರ್, ಎಲ್ಲ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನೆಲ್ಲ ನೀವು ಪ್ರೈವೇಟ್ ಕಂಪನಿಗಳ ಪಾಲ್ ಮಾಡಿದಿಲ್ಲ. ಶೇಮ್ ಆನ್ ಯು. ನಿಮಗೆ ನಾಚಿಕೆ ಆಗಬೇಕು.
ಜನರ ಹತ್ರ ಓಟ್ ಹಾಕಿಸ್ಕೊಂಡು ಪ್ರೈವೇಟ್ ಕಂಪ್ನಿಗಳಿಗೆ ಕೆಲಸ ಮಾಡೋಕ್ಕೆ ಕೊಡ್ತೀರೇನ್ರಿ? ನಾಚಿಕೆ ಆಗಲ್ಲ ನಿಮಗೆ? ನಿಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ, ಏನಾದರೂ ಓದ್ಕೊಂಡಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಗಾಂಧಿ ಗ್ರಾಮ ಸ್ವರಾಜ್ ಹೆಂಗೆ ಕಟ್ಕೋಬೇಕು ಅಂತ ಹೇಳಿ ಓದ್ಕೊಳ್ರಿ. ನಿಮಗೇನು ಕಟ್ಟಿ ಹಾಕೋದು? ಓದಿ, ಗಾಂಧಿನ ಓದಿ. ಗಾಂಧಿ ನಿಮಗಿಂತ ಜಾಸ್ತಿ ದೇಶ ವಿದೇಶ ಸುತ್ತಿದ್ದಾರೆ, ಹೆಂಗೆ ಮಾಡಬೇಕು ಅಂತ ಹೇಳಿ ಬರೆದಿದ್ದಾರೆ. ಗಾಂಧಿ ಗ್ರಾಮ ಸ್ವರಾಜ್ ಅಂತ ಘೋಷಿಸಿದಿರಲ್ಲ, ಎಲ್ಲ ಪ್ರೈವೇಟ್ ಕಂಪನಿಯವ್ರಿಗೆ ನೀವು CEOಗಳನ್ನ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಟ್ಟಿದ್ದೀರಲ್ಲ. ಸೋಲಾರ್ ಪಂಪ್ಸೆಟ್ ಪ್ರಾಜೆಕ್ಟ್ ಮಾಡೋಕ್ಕೆ ಪ್ರೈವೇಟ್ ಕಂಪನಿಯವ್ರಿಗೆ ಒಂದು ಎನ್ಪ್ಯಾನಲ್ ಮಾಡಿಕೊಂಡು ಅವರು ಇಷ್ಟು ಪ್ರಾಜೆಕ್ಟ್ಗಳನ್ನು, ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ದುಡ್ಡು ಕೊಟ್ಟು 20% ಅಷ್ಟೇ ರೈತ ಕೊಡಬೇಕು. ಆ ಹಣ ಕೊಟ್ಟಿದ್ರು, ಆ ಕಂಪನಿ ಇನ್ನೂ ಕೊಡ್ತಾಯಿಲ್ಲ. ಹಾಗಾದರೆ ಆ ರೈತ ಯಾರು ಕಂಪ್ಲೇಂಟ್ ಮಾಡಬೇಕು? ನೀವು ಬಂದು ನೀವು ವಿಜಯ್ನ ಕರೆಸ್ಕೊಂಡಿದ್ದಾರಲ್ಲ, ನಾಳೆ ಸುಣ್ಣ ಬಣ್ಣ ಬಳಿದು ವಿಜಯ್ ಅವರನ್ನು ನೀವು ಏನೋ ವಿಧಾನಸೌಧದಲ್ಲಿ ಕಾಫಿ ಟೀ ಕೊಟ್ಟು ಅವ್ರನ್ನ ಅಪ್ಕೋತಿರಲ್ಲ, ಹಂಗೆ ರೈತರು ಬರೋಕ್ಕಾಗುತ್ತಾ ನಿಮ್ಮ ಹತ್ರ? ಏನ್ರಿ ಬರೋಕ್ಕಾಗುತ್ತಾ? ಆದರೆ ನೀವು ನಮ್ಮ ಟ್ಯಾಕ್ಸ್ ಮನಿಯಲ್ಲಿ ಈ ರೀತಿ ಎಲ್ಲ ಐಷಾರಾಮಿ ಬದುಕ್ಬೋದು. ಆದರೆ ರೈತರಿಗೆ ಬೇಕಾದಂಥ ಕ್ವಶನ್ಗೆ ಉತ್ತರ ಕೇಳೋವಂಥ ಒಬ್ಬ ಕೃಷಿ ಅಧಿಕಾರಿಯನ್ನು ನೀವು ಉಳಿಸ್ತಾ ಇಲ್ಲ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಎಂಜಿನಿಯರ್ಗಳನ್ನ ನೇಮಕ ಮಾಡ್ತಿದ್ದೀರಾ. ಏನ್ರಿ ನಿಮ್ಮ ಹುಚ್ಚಾಟ? DK ಶಿವಕುಮಾರ್ ಅವರೇ, ನಿಮ್ಮ ಹುಚ್ಚಾಟಕ್ಕೆ ಏನಾದರೂ ಹೇಳಿದ್ಯಾ? ಇಲ್ಲ. ನೀವು ಈ ರೀತಿ ಮೋದಿ ಥರ ಆಟೋಪ ಮಾಡೋದನ್ನ ಬಿಡಿ. ನೀವು ವ್ಯವಸ್ಥೆ ಹೇಗಿತ್ತು ಹಾಗೆ ಸರಿಯಾಗಿ